ಅಲ್ಲೋಡ್ರೆ ಎಷ್ಟು ಗಲೀಜು ಮಾಡ್ಕೊಂಡು ಏಯ್ ವಿಷ್ಣು ನಡಿ ಎತ್ಕೊಂಡು ನಡಿ ಅಲ್ಲಿ ಹೋಗೋಣ ಬಾ ಮನೆಗೆ ಹೋಗೋಣ ಅವ್ರಿಗೆ ನಾನು ಮಾಡಿರೋ ಸಾಂಬಾರು ಇಷ್ಟ ಆದ್ರೆ ಸಾಕು ಅನ್ಕೊಳ್ತೀನಿ ಮಾಡಿರೋ ಸಾಂಬಾರು ನೋಡೋಣ ಹೆಂಗೆ ನನಗಂತೂ ಅಡ್ಜಸ್ಟ್ ಆಗಿತ್ತು ಇಲ್ಲ ನೋಡೋಣ ಅಂತೂ ಇಂತೂ ಅವ್ರು ಬಂದ್ರು ಅಂಬಿಗ ಅವ್ರನ್ನ ಕರ್ಕೊಂಡ್ ಬರಕ್ಕೆ ಅಂತ ಹೇಳಿ ಹೋಗ್ತಾನೆ ಬ್ರೋ. ಸೊ ಹಾಯ್ ಮಾಡಿ ನಮ್ಮ ಚಾನಲ್ಗೆ, ನೀವು ಕೂಡ ಹಾಯ್ ಮಾಡಿ. ಸೊ ಇವರಿಬ್ರದ್ದು ಡ್ಯಾನ್ಸ್ ವಿಡಿಯೋಸ್ ನ ನೋಡೇ ಇರ್ತೀರಾ ನೀವು. ಬಿಕಾಸ್ ಅವ್ರಿಗೆ ಅಷ್ಟು ವ್ಲಾಗ್ ಮುಂದೆ ಬಂದು ಅಭ್ಯಾಸ ಎಲ್ಲ, ಬಟ್ ಡ್ಯಾನ್ಸ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರು. ನೀವು ನೋಡಿರ್ತೀರಾ, ನಾವು ಬರೋದಕ್ಕಿಂತ ಮುಂಚೆಯಿಂದಾನು ಇದಾರೆ ಅವರು ರೀಲ್ಸ್ ಅಲ್ಲಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಪೂಜೆ ಗೀಜೆ ಎಲ್ಲ ಮಾಡಿದ್ವಿ, ಮತ್ತೆ ಮನೆ ಹಂಗೆ ಮಾಡಾಕ್ಬಿಟ್ರು ಎಲ್ಲ ಸೇರಿ. ಎಲ್ಲಾರು ಏನಿಲ್ಲ ಇಲ್ಲ ಒಬ್ನೇ ಸಾಕು ಇವಾಗೆಲ್ಲ ನೋಡಿ ಗೈಸ್ ಆಯ್ತು. ಅವ್ರು ಕಳಿಸಿದ ತಕ್ಷಣನೇ ಆಲ್ರೆಡಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಂದು ಬೆಡ್ಶೀಟ್ ಹೊಚ್ಕೊಂಡು ಕೂತ್ಕೊಂಡ್ಬಿಟ್ಟಾಳೆ. ಅದು ಇಂಥ ಉರಿಯ ಬಿಸಿಲಲ್ಲಿ ಬೆಡ್ಶೀಟ್ ಇಟ್ಕೊಂಡು. ಅದು ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಏನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅವಳಿಗೆ ಅಡುಗೆ ಮಾಡಕ್ಕೆ ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಫಸ್ಟ್ ನಾನೇ ಸ್ಟಾರ್ಟ್ ಮಾಡೋಣ. ವಿಷ್ಣು ಆಯ್ ಮಾಡ್ತೀನಿ, ಆಯ್ ಮಾಡು, ಆಯ್ ಮಾಡ್ತೀನಿ. ಇವಾಗೆಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದೀನಿ ಅವನಿಗೆ ಆಯ್ ಮಾಡೋದೆಲ್ಲ. ಸೊ ಅವಳು ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ. ಅವಳೊಂದು ಸ್ವಲ್ಪ ವೆಲ್ಕಮ್ ಟು ಮಾಡ್ತಾಳೆ. ಅವಳೇ ಸರಿ, ಇದು ಯೂಟ್ಯೂಬ್ ವೆಲ್ಕಮ್ ಟು ಮಾಡೋಕ್ಕೆ ನಮಗೆ ಬರಲ್ಲ. ವೆಲ್ಕಮ್ ಟು ಮಾಡ್ರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಅಡುಗೆ ಮನೇಲಿ ಇದ್ದೀನಿ ಅಂತ ನೋಡ್ತಿದ್ದೀರಾ. ಸೊ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಪ್ಯೂರ್ ವೆಜ್ ಸಾಂಬಾರ್ ರೆಡಿ ಇದೆ, ಅನ್ನಕ್ಕೆ ಇಟ್ಟಿದ್ದೀನಿ. ಹೇಗೆ ಹೋಗಿದ್ದೀನಿ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಅಲ್ಲ ನನ್ನ ಮಗ, ನಾನು ನೋಡಿ ನಗ್ತಿದ್ದೀನಿ. ಸೊ ಸಾಂಬಾರ್ ರೆಡಿ ಇದೆ, ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಗೆಸ್ಟ್ ಗಳು ಬರ್ತಿದ್ದಾರೆ ಮನೆಗೆ, ಯಾರು ಅಂತ ತೋರಿಸ್ತೀವಿ. ಸೊ ನೀವು ಆಲ್ರೆಡಿ ತಮ್ಮೇಲೆ ನೋಡಿರ್ತೀರಾ ಅನ್ಸುತ್ತೆ, ಬಟ್ ಅದು ಕೂಡ ಇರ್ಲಿ. ಗೆಸ್ಟ್ ಬರ್ತಿದ್ದಾರೆ. ಸೊ ಅದರಿಂದ ಇವತ್ತು ಏನಾದ್ರು ಸ್ಪೆಷಲ್ ಮಾಡಕ್ಕೆ, ನಾನ್ ವೆಜ್ ಮಾಡಕ್ಕೆ ಇವತ್ತು ನಮ್ಮ ಮನೇಲಿ ಶನಿವಾರ. ಅದಕ್ಕೋಸ್ಕರ ವೆಜ್ ಮಾಡಿದೀವಿ. ಅವ್ರಿಗೆ ನಾನು ಮಾಡಿರೋ ಸಾಂಬಾರು ಇಷ್ಟ ಆದ್ರೆ ಸಾಕು ಅನ್ಕೊಳ್ತೀನಿ. ಮಾಡಿರೋ ಸಾಂಬಾರು ನೋಡೋಣ ಹೆಂಗೆ ನನಗಂತೂ ಅಡ್ಜಸ್ಟ್ ಆಗಿತ್ತು. ಇಲ್ಲ ನೋಡೋಣ. ಜೀವನದಲ್ಲಿ ಕಾಮಿಡಿ ಮಾಡ್ಬೇಕು. ಇವಳು ಕಾಮಿಡಿ ಮಾಡಿದ್ರೆ ಸೀರಿಯಸ್ ಅಂತ ಗೈಸ್, ಅದಕ್ಕೆ ಹಂಗ್ ಮಾಡ್ದಲ್ಲ ಒಂಥರ ಬೇಜಾರಾದಂಗ ಆಗುತ್ತೆ. ಸುಮ್ಮನೆ ವಿಷ್ಣು, ಯಾಕಂದ್ರೆ ಕಾಮಿಡಿ ಸುಟ್ರು ಪರವಾಗಿಲ್ಲ, ಅಡಿಗೆ ಮಾಡ್ಬೇಕಾದ್ರೆ ಸಾಂಬಾರ್ ಚಂದ್ರ ವರ್ಷ ಅಭ್ಯಾಸ ಗೈಸ್. ಕಾಮಿಡಿ ಮಾಡೋದ್ರಲ್ಲಿ ಯಾವತ್ತೂ ಸೀರಿಯಸ್ ತಗೋಬಾರ್ದು. ಆಯ್ತು ಸುಮ್ಮನೆ ಇವನು ತೋರ್ಸು ಅಂತ. ಅದ್ ಹೆಂಗ್ ಹಿಡ್ಕೊಳಕ್ ಬರ್ತಾ ಇಲ್ಲ ನಂಗೆ, ಹಂಗೆ ಹಿಡ್ಕತೀನಿ. ಹಾಯ್ ಮಾಡಿ ಖುಷಿ. ಹಾಯ್ ಗಾಯ್ಸ್ ಅಣ್ಣ, ನೀನು ಹಾಯ್ ಗಾಯ್ಸ್ ಅನ್ಬೇಡ, ನೀನು ಬೇರೆ ಥರ ಹೇಳು. ಇವತ್ತು ಮಾಮೂಲಿ ನಮ್ಮ ಶನಿವಾರ ಅಲ್ವಾ, ಫುಲ್ಲು ಪೂಜೆ ಗೀಜೆ ಮಾಡಿಬಿಟ್ಟು ಕೂತಿದ್ದೀವಿ. ಅವ್ರಿಗೋಸ್ಕರ ವೆಯ್ಟಿಂಗು. ಇವನು ವೇಟಿಂಗ್ ಮಾಡ್ತಾನೆ. ಇವಾಗ ಎದ್ದವನು ಜಸ್ಟು. ನಮ್ಮದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅನ್ಕೊಂತೀವಿ ಡೈಲಿ, ಬಟ್ ಮಾಡೋಕ್ಕಾಗ್ತಾಯಿಲ್ಲ, ಟೈಮ್ ಸಿಗ್ತಾಯಿಲ್ಲ. ಹೌದಾ? ಏನೋ ಗ್ರಾಮರ್ ಮಿಸ್ಟೇಕ್ ಆಯ್ತಾ ಇರ್ತವೆ. ನಾವು ನಿಮ್ಮಷ್ಟು ಎಜುಕೇಶನ್ ಮಾಡಿಲ್ಲ ರೀ. ಬೆಳಿಗ್ಗೆ 6 ಗಂಟೆಗೆ ಎದ್ದೀವ. ಶನಿವಾರ ಆಗಿರೋದ್ರಿಂದ ಫುಲ್ಲು ಕೆಲಸ, ಒಂದೇ ಸತಿ ಕೆಲಸ. ಯಾಕಂದ್ರೆ ವಾರ ಪೂರ್ತಿ ಸುಮ್ಮನೆ ಮಲಗಿರ್ತೀನಿ ಮನೆಯಲ್ಲಿ. ಶನಿವಾರ ಬಂತು ಅಂದ್ರೆ ಸೊ ಬೆಳಿಗ್ಗೆ 6 ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಪೂಜೆ ಗೀಜೆ ಎಲ್ಲ ಮಾಡಿದೀನಿ, ಮತ್ತೆ ಮನೆ ಹಂಗೆ ಮಾಡಾಕ್ಬಿಟ್ರು ಎಲ್ಲ ಸೇರಿ. ಎಲ್ಲಾರು ಏನಿಲ್ಲ ಇಲ್ಲ ಒಬ್ನೇ ಸಾಕು. ಇವಾಗೆಲ್ಲ ಕಾಮನ್. ಮಕ್ಳು ಇರೋ ಮನೇಲಿ ನೀನು ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಗಲೀಜ್ ಮಾಡೇ ಮಾಡ್ತವೆ. ಅದು ಇದು ಮಕ್ಕಳೆಲ್ಲ ಇದು ನೋಡ್ರಿ ಹೆಂಗೆ ಇಳಿತಾನೆ ನೋಡ್ರಿ ಗೈಸ್. ನೋಡ್ರಿ ಬರೀ ತೀಟೆ ಕೆಲಸಗಳು ಅವನು ಇಳಿಯೋದು ನೋಡ್ರಿ. ಬೀಳ್ತೀಯ, ನನಗೇನು ಬಿದ್ದರೆ ನಿನ್ನ ತಲೆ ಹೊಡ್ಕತಿ ಆಮ್ಯಾಕೆ. ಆದ್ರೂ ಬೀಳೋದು ನೋಡ್ಕೊಂಡು ಕಣ್ಣಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಹೇಳಿ. ಟೋಟಲ್ ಇವಾಗ ಬರ್ತಾರೆ, ಗೆಸ್ಟ್ ಬರ್ತಾರೆ ನಮ್ಮ ಮನೆಗೆ. ಅವ್ರ ಹತ್ರ ಮಾತಾಡ್ಸೋಣ. ಅವ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡ್ಸೋಣ. ನನಗೆ ಹೇಳಕ್ ಬರಲ್ಲ, ಗ್ರಾಮರ್ ಮಿಸ್ಟೇಕ್ ಆಯ್ತಾ ಇರ್ತವೆ ಅವಾಗ. ಅಂತೂ ಇಂತೂ ಅವ್ರು ಬಂದ್ರು. ಅಂಬಿಗ ಅವ್ರನ್ನ ಕರ್ಕೊಂಡ್ ಬರಕ್ಕೆ ಅಂತ ಹೇಳಿ ಹೋಗ್ತಾನೆ. ನಾನೀಗ ವಿಷಯನ ನೋಡ್ಕೊಳ್ತೀನಿ. ಸೊ ಅವ್ರು ಬಂದ ತಕ್ಷಣ ತೋರಿಸ್ತೀನಿ ನಿಮ್ಗೆ, ಆಯ್ತಾ? ಸೊ ಗೈಸ್, ಇವ್ರನ್ನ ನೀವು ನೋಡಿರ್ತೀನಿ. ಯೂಟ್ಯೂಬ್ ಚಾನಲ್ ಇಲ್ವಾ ನಿಮ್ದು? ಹೌದಾ? ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಯ್ ಬ್ರೋ. ಸೊ ಹಾಯ್ ಮಾಡಿ ನಮ್ಮ ಚಾನಲ್ಗೆ, ನೀವು ಕೂಡ ಹಾಯ್ ಮಾಡಿ. ಸೊ ಇವರಿಬ್ರದ್ದು ಡ್ಯಾನ್ಸ್ ವಿಡಿಯೋಸ್ನ ನೋಡೇ ಇರ್ತೀರಾ ನೀವು. ಸೊ ಹೀಗೆ ಕಂಟಿನ್ಯೂ ಮಾಡಿ. ವಿಷ್ಣು ಯಾರಾದ್ರೂ ಬಂದ್ರೆ ಅವನು ಸುಮ್ಮನೆ ಸೈಲೆಂಟ್ ಆಗ್ಬಿಡ್ತಾನೆ. ಇಷ್ಟೊತ್ತು ಎಷ್ಟು ತೀಟೆ ಮಾಡ್ತಿದ್ದಂದ್ರೆ ಅವ್ನು ಹಿಡಿಯೋಕೆ ಆಗ್ತಿರ್ಲಲ್ಲ, ಹೂವು ಎಲ್ಲ ಕೆದರುತ್ತಿದ್ದ ಇವತ್ತು ನೋಡಿ. ಇದು ಅವರು ವಿಷ್ಣುಗೆ ಅಂತ ಹೇಳಿ ಗಿಫ್ಟ್. ಸರ್ ಇಲ್ಲೇ ಇರ್ತೀರಾ? ಇನ್ನು ಇಲ್ಲೇ ಇರ್ತೀರಾ? ಮಾರ್ಚ್ 6 ಇವನು ಬರ್ತಾರೆ, ಇದೆ ಬನ್ನಿ. ಇರಲ್ವಾ?
ಆಯ್ ಮಾಡು ಆಯ್ ಮಾಡು. ರಾಜ ಆಯ್ ಮಾಡು, ಆಯ್ ಮಾಡು. ಇಲ್ಲಿ ಚೆನ್ನಾಗಿ ಆಟ ಆಡ್ತಿರ್ತಾನೆ, ಯಾರು ಬಂದಾಗ್ಲೇ ಆತರ ಆಡೋದು. ರೀಲ್ಸ್ ಅಲ್ಲಿ ನೋಡಿದೆ. ಅಲ್ಲಿ ಆ ಅಣ್ಣ ಇದ್ರು ಕೂಡ ಅವನು ಆ ಅಕ್ಕಂಗೆನೆ ಹಾಯ್ ಮಾಡ್ತಿದ್ದಾನೆ. ಹಾಯ್ ನೋಡಿ, ಈಗಲೂ ಹಾಯ್ ಮಾಡ್ತಿದ್ದಾನೆ ವಿಷ್ಣು. ಸರಿ ಏನೋ ಹೇಳ್ತಿದ್ದಾನೆ. ಅಯ್ಯೋ ಏನಿದ್ ನಗು? ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ಇಲ್ಲ ಅನ್ಕೊಂಡು ಹಾಗೆ ಹೇಳ್ಬಿಟ್ಟೆ, ಸಾರಿ. ಆಕ್ಚುಲಿ ಎಷ್ಟಿದ್ದಾರೆ ಸಬ್ಸ್ಕ್ರೈಬರ್ಸ್? ಅಂದ್ರೆ ವ್ಲಾಗ್ಸ್ ಮಾಡಲ್ವಲ್ಲ, ಅದರಿಂದ ನೋಡಿಲ್ಲ ಅಷ್ಟೇ. ಡಬಲ್ ನಾಚಿಕೆ ನಮ್ಗೆ. ಯಾಕಂದ್ರೆ ಉನ್ಕಿನ್ ಡಬಲ್ ನಾಚಿಕೆ. ನಮ್ಮನೆ ಅಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ನಾಚ್ಕೊಬೇಡ, ಮಾತಾಡ್ಕೊ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಸೊ ನಾವು ರೀಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದನೂ ನೋಡ್ಕೊಂಡು ಬರ್ತಾ ಇದ್ವಿ ನಾವು, ಈಗಿಲ್ಲ. ಸೊ ಈಗ ಇವರೊಬ್ರು ಕೂಡ ಆ್ಯಡ್ ಆಗಿದ್ದಾರೆ. ನೀವು ಇವ್ರ ಜೊತೆ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಡ್ಯಾನ್ಸ್ ಅಲ್ಲಿ ಸೀನಿಯರ್. ಒಂದೇ ಡ್ಯಾನ್ಸ್ ಕ್ಲಾಸಾ ಇಬ್ರು? ಸೊ ಫಸ್ಟ್ PU ಈಗ ಮುಗಿಸಿದ್ದಾರೆ ಇವರು. ಸೊ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ಇವಾಗ ಅಷ್ಟು ಡ್ಯಾನ್ಸ್ ವಿಡಿಯೋಸ್ ಕಮ್ಮಿ ಆಗ್ಬಿಟ್ಟಿದೆ. ಫಸ್ಟ್ ಎಲ್ಲ ರೀಲ್ಸ್ ಓಪನ್ ಮಾಡಿದ್ರೆ ನಿಮ್ದೇ ಡ್ಯಾನ್ಸ್ ವಿಡಿಯೋಸ್ ಬರ್ತಿತ್ತು. ನಾವು ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು ರೀಲ್ಸ್. ಬಟ್ ಇವ್ರು ಅವಾಗ ಟಿಕ್ಟಾಕ್ ಇಂದ ಇದ್ದೀರಲ್ಲ. ಇನ್ನೊಂದು ವರ್ಷ ಅಷ್ಟೇ ಕಾಯ್ಲಿ ಎಲ್ಲರೂ. ನೆಕ್ಸ್ಟ್ ಮತ್ತೆ ಬರುತ್ತೆ ಧಮಾಕೆದಾರ. ಅವಾಗ ಬೇರೆ ತರ ಪ್ಲಾನ್ ಮಾಡ್ತೀವಿ ಡ್ಯಾನ್ಸ್ ಎಲ್ಲ. ಯಾರ ಹತ್ರನೂ ಹೋಗ್ತಾ ಇಲ್ಲ ವಿಷ್ಣು. ಈಗ ಅವರು ಹೊರಟಿದ್ದಾರೆ. ಸೊ ಬಾಯ್, ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ಸರಿ ವಿಷ್ಣು, ಬಾಯ್. ಅವ್ರ ಜೊತೆ ಹೋಗು. ಬಾಯ್ ಕಣ. ಹೋಯ್ತ್ಯಾ? ಬಾಯ್. ಅಲ್ಲೇ ಚೆನ್ನಾಗಿ ಓದ್ಕೊಂಡು ಇದ್ಬಿಡು. ಹಳ್ಳಿಲಿ ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಕಲ್ತು ಸರ್ ಎಲ್ಲ ಹೇಳ್ಕೊಡ್ತಾರೆ. ಕರಿಯೇ ಬಾಯ್. ಬಾಯ್ ಮಗನು. ಸರಿ ಬಾಯ್. ಅಂಬಿ ನಾವು ಹೋಗೋಣ ಬಾ ಅಂಬಿ. ಬಾಯ್ ವಿಷ್ಣು. ಸರಿ ಅಂಬಿ ನಾವು ಹೋಗೋಣ. ನೋಡಿ ಗೈಸ್, ನಮ್ಮ ಮಗನ್ ಯಾರು ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಜಸ್ಟ್ ಇವಾಗ ಅವ್ರು ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀವಿ. ಪಾಪ ಒಂದು 2 ಅವರ್ ಒಳ್ಳೆ ಚೆನ್ನಾಗಿ ಮಾತಾಡಿದ್ರು, ಫ್ಯಾಮಿಲಿ ಮೆಂಬರ್ ಥರನೇ. ಅಷ್ಟರಲ್ಲಿ ಇವಾಗ ನಾವು ಕಂಟಿನ್ಯೂ ಮಾಡೋಣ ಅಂದರೆ ಆಲ್ರೆಡಿ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಅದೇ ಮತ್ತೆ ನೈಟ್ ನೋಡಿ ಗೈಸ್ ಆಯಿತು. ಅವ್ರು ಕಳಿಸಿದ ತಕ್ಷಣನೇ ಆಲ್ರೆಡಿ ಬಟ್ಟೆ ಚೇಂಜ್ ಮಾಡ್ಕೊಂಬಂದು ಬೆಡ್ಶೀಟ್ ಹೊಚ್ಕೊಂಡು ಕೂತ್ಕೊಂಡ್ಬಿಟ್ಟಾಳೆ. ಅದು ಇಂಥ ಉರಿಯ ಬಿಸಿಲಲ್ಲಿ ಬೆಡ್ಶೀಟ್ ಇಟ್ಕೊಂಡು, ಅದು ಜರ್ಕಿನ್ ಹಾಕೊಂಡು, ಯಪ್ಪ ಅವ್ಳಿಗೆ ಏನು ಹಿಂಸೆ ಅನ್ಸಲ್ವ ಏನು. ನನಗೆ ಒಂದು ಕೆಟ್ಟ ಚಟ ಇದೆ, ಹಾಬಿ ಇದೆ. ಎಷ್ಟೇ ಬೇಸಿಗೆ ಬಂದ್ರು ಬೆಡ್ಶೀಟ್ ಇಲ್ಲಾರ್ದೆ, ಸ್ವೆಟರ್ ಇಲ್ಲಾರ್ದೆ ಇರಲ್ಲ. ಯಪ್ಪ ಅದು ಹೆಂಗಿರ್ತೀವ ನಿಜವಲ್ಲ. ನಮ್ಗಂತರೂ ಈ ಶರ್ಟು ಬನೀನ್ ಹಾಕೊಂಡು ಓಡಾಡ್ಬಿಡೋಣ ಅನ್ಸ್ಬಿಡುತ್ತೆ ರೋಡಲ್ಲಿ, ಅಷ್ಟು ಸೆಕೆ ನನಗೆ ಆಗ್ತಾ ಇಲ್ಲ. ನೀನು ನೋಡ್ರಿ ಆ ಜರ್ಕಿನ್ ಹಾಕೊಂಡು ಮತ್ತೆ ಅದ್ರಲ್ಲಿ ಬೇರೆ ಬೆಡ್ಶೀಟ್ ಹಚ್ಕೊಂಡು. ಬೆಡ್ಶೀಟ್ ಇಲ್ಲ ನಾನು ಇರೋದೇ ಇಲ್ಲ ಗೈಸಿ. ನಿಮ್ಗೂ ಈ ತರ ಏನಾದ್ರು ಒಂದು ಕೆಟ್ಟ ಅಭ್ಯಾಸ ಇದ್ರೆ ತಿಳಿಸಿ. ಎಷ್ಟೇ ಸೆಕೆ ಆದ್ರೂ ಕೂಡ ಬೆಡ್ಶೀಟ್ ಇಲ್ಲ ಅಂತಂದ್ರೆ ನೀವ್ ಇರೋದೇ ಇಲ್ಲ ಅಂತ. ಅಂದ್ರೆ ಸುಮ್ನೆ ಕುಂತ್ರು ನನ್ ರೂಮ್ ಬಂದ್ ಬೆಡ್ ಮೇಲೆ ಕುಂತಂದ್ರೆ ಬೆಡ್ಶೀಟ್ ಬೇಕು ನನ್ಗೆ. ಈ ರೀತಿ ನಿಮ್ಗೆ ಏನಾದ್ರು ಒಂದು ಕೆಟ್ಟ ಚಟ ಇದ್ರೆ ನೀವು ಕೂಡ ತಿಳಿಸಿ. ಆದ್ರೂ ಅವರು ಚೆನ್ನಾಗಿ ಮಾತಾಡಿ 2 ಅವರು ನಮ್ಮ ಫ್ಯಾಮಿಲಿ ಮೆಂಬರ್ ತರನೇ 2 ಅವರ್ ಇದ್ರು, ಕಂಫರ್ಟಬಲ್ 2 ಅವರ್ಸ್ ಇದ್ರು. ಸೊ ತುಂಬಾನೇ ಕಂಫರ್ಟಬಲ್ ಫೀಲ್ ಆಯ್ತು. ಅವ್ರು ತಿಂದಿದ್ದು ಉಂಡಿದ್ದು ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅವ್ರಿಗೆ ತಿನ್ಬೇಕಾದ್ರೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ. ಆಕ್ಚುಲಿ ಅವ್ರು ಖುಷಿ ಪಟ್ಟರು ಬೇಳೆ ಹಾಕಿ ಸಾಂಬಾರ್ ಮಾಡಿರೋದಕ್ಕೆ. ಅವರು ಉತ್ತರ ಕರ್ನಾಟಕ ಅಂದ್ರೆ ಹಳ್ಳಿಯಿಂದ ಬಂದಿರೋದ್ರಿಂದ ಅವ್ರಿಗೆ ಬೇಳೆ ಸಾಂಬಾರ್ ಆ ಥರದ್ದೆಲ್ಲ ತುಂಬಾ ಇಷ್ಟ ಅಂತೆ. ಸೊ ನಾನು ಬೇಳೆ, ತರಕಾರಿ, ಆಮೇಲೆ ನುಗ್ಗೆಕಾಯಿ ಹಾಕಿ ನುಗ್ಗೆಕಾಯಿ ಸಾಂಬಾರ್ ಮಾಡಿದೆ. ಇಷ್ಟಪಟ್ಟರು. ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀವಿ. ಅವತ್ತು ಶನಿವಾರ ಆಯ್ತು, ನಾವು ನಾನ್ ವೆಜ್ ತಿಂತಿರ್ಲಿಲ್ಲ ಇನ್ನೊಂದು. ಸೊ ಅದಕ್ಕೋಸ್ಕರ ಅವರು ಅಷ್ಟೇ ವಿಷ್ಣುನ ತುಂಬಾ ಚೆನ್ನಾಗಿ ಮಾತಾಡಿಸಿ ಒಂದು 2 ಅವರ್ ಇದ್ದು ತುಂಬಾನೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದನ್ನೆಲ್ಲ ವ್ಲಾಗ್ ಅಲ್ಲಿ ತೋರ್ಸಕ್ ಆಗಿಲ್ಲ ಬಿಕಾಸ್ ಅವ್ರಿಗೆ ಅಷ್ಟು ವ್ಲಾಗ್ ಮುಂದೆ ಬಂದು ಅಭ್ಯಾಸ ಇಲ್ಲ. ಬಟ್ ಡ್ಯಾನ್ಸ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರು. ನೀವು ನೋಡಿರ್ತೀರ, ನಾವು ಬರೋದಕ್ಕಿಂತ ಮುಂಚೆಯಿಂದಾನು ಇದ್ದಾರೆ ಅವರು ರೀಲ್ಸ್ ಅಲ್ಲಿ, ಟಿಕ್ಟಾಕ್ ಅಲ್ಲಿ. ಬಟ್ ವ್ಲಾಗ್ಸ್ ಮಾಡಲ್ಲ ಅಷ್ಟೇ. ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದ್ದು 1 ಕೋಟಿ ಹತ್ರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹೈಯೆಸ್ಟ್ ಅವ್ರದ್ದೇ ಅನ್ಸುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬ್ ಅಲ್ಲಿ 1.5 ಕೋಟಿ 1.5 ಕೋಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನಾನು ನೋಡೋ ಪ್ರಕಾರ ಅವ್ರದ್ದೇ ಹೈಯೆಸ್ಟ್ ಅನ್ಸುತ್ತೆ ಕನ್ನಡದಲ್ಲಿ. ಸೊ ಆಗ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು ಎಲ್ಲರೂ. ಇವಾಗ ಅವರು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಅವ್ರ ಲೈಫ್ ಸ್ಟೋರಿ ಅದು ಇದು ಎಲ್ಲ ಹೇಳ್ತಿದ್ರು. ಸೊ ನಾವು ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ. ಯಾಕಂದ್ರೆ ಅಲ್ಲಿ ಆ ಮಾತು ಕೇಳ್ಕೊಂಡು ಬ್ಲಾಗ್ ಮಾಡದೆ ಮರ್ತೋಗ್ಬಿಟ್ಟು ಅದನ್ನೇ ಮಾತು ಕೇಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ವಿ ನಾವು. ಇದಾರಲ್ವಾ, ಸೊ ಅವ್ರದ್ದು ಹಳ್ಳಿ ಆಯ್ತಾ, ಅಲ್ಲಿ ಯಾವ್ದೇ ರೀತಿ ಡ್ಯಾನ್ಸ್ ಕ್ಲಾಸ್ ಇಲ್ಲ ಆಯ್ತಾ. ಇವರೇ ಒಂದು ಮನೆ ಮೇಲ್ಗಡೆ ಟೆರೆಸ್ ಮೇಲೆ ಡ್ಯಾನ್ಸ್ ಕ್ಲಾಸ್ ತರ ಮಾಡಿ ಅಲ್ಲಿರುವಂತ ಬಡವ್ರ ಮಕ್ಳುಗಳಿಗೆ ಡ್ಯಾನ್ಸ್ ನ ಹೇಳ್ಕೊಡ್ತಾರೆ. ತುಂಬಾ ತುಂಬಾ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಮಕ್ಳುಗಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಟ್ರು, ವಿಡಿಯೋಸ್ ಎಲ್ಲ ತೋರಿಸ್ತಿದ್ರು ಅವರು. ಜೊತೆಗೆ ಇವರು ವಸಂತ್ ಅವರು ಅಂತಂದ್ರೆ ಅವ್ರು ಏನ್ ಡ್ಯಾನ್ಸ್ ಮಾಡ್ತಾರೆ
ಹುಡುಗ ಅಂತ, ನಿಮ್ಗೆ ಹುಡುಗ ಅಂತ ಅರ್ಥ ಆಗುತ್ತೆ. ಸೊ ಅವರು ಅಷ್ಟೇ ಎಷ್ಟೋ ಸತಿ ಸಾಕಷ್ಟು ಬಾರಿ DKD ಆಡಿಷನ್ ಕೊಟ್ಟಿದ್ದಾರೆ. ಅವ್ರ ಆಡಿಷನ್ ವಿಡಿಯೋಸ್ ಕೂಡ ತೋರಿಸಿದ್ರು. ಅಂಥವ್ರಿಗೆ ಸ್ಟೇಜ್ ಸಿಗ್ತಾ ಇಲ್ಲ ಅನ್ನೋದು ಒಂದ್ ಕಡೆ ಬೇಜಾರಾಯ್ತು ಅಷ್ಟೇ, ಏನಿಲ್ಲ. ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಇವನು ನೋಡ್ರಿ ಗೈಸ್, ಇವನಿಗೂ ಅಷ್ಟೇ ಯಾವ್ದು ಶರ್ಟ್ ಹಾಕಿದ್ವಲ್ಲ ರೆಡ್ ಕಲರ್ ಮಿಂಚು ಫುಲ್ಲು ಚುಸ್ತಾ ಇತ್ತು. ಅದಕ್ಕೋಸ್ಕರ ಇವನ್ಗೂ ಡ್ರೆಸ್ ಚೇಂಜ್ ಮಾಡಿಸಿ ನಾನು ಒಬ್ನೇ ನೋಡ್ರಿ ಅದೇ ಡ್ರೆಸ್ ಅಲ್ಲಿ ಅವಲಿಂದ ಹಂಗೆ ಇದೀನಿ ನಾನು ಯಾಕೆ ಹೇಳಿ ಒಂದ್ ಡ್ರೆಸ್ ಹಾಕೊಂಡ್ರೆ ಅದ್ ಮತ್ತೆ ಯಾರು ಹೋಗಿತಾರಪ್ಪ ಅಂತ. ಹಾಲು ಕುಡ್ಸಕ್ ಆಗಲ್ಲ, ನಾನು ಟಾಪ್ ಹಾಕೊಂಡ್ರೆ ಫುಲ್ ಟೈಟ್ ಇದೆ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಇವನ್ಗೂ ಸ್ವಲ್ಪ ಫ್ರೀಡಮ್ ಇರಲಿ ಅಂತಂದು ಈತ ಹಾಕಿದೀವಿ. ಹೋಗಿ ಎಲ್ಲ ಟೈಮು ಆ ಥರ ರಂಗೋಲಿ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಪಾಪ ಅವ್ರ ಮನೆ ಡೋರ್ ಬಡ್ದು ಡೋರ್ ರಂಗೋಲಿ ಕೆಡಿಸಿ ಎಲ್ಲ ಕೆಡಿಸಿ ಅಲ್ಲೋಡ್ರೆ ಎಷ್ಟು ಗಲೀಜ್ ಮಾಡ್ಕೊಂಡು ವಿಷ್ಣು ಏನ್ ಗೊತ್ತಾ, ನಾನು ಗಿಡಗಳ ಹೆಂಗ್ ತಂದಿದ್ವಲ್ಲ ಅದು ಹೆಂಗ್ ಬೆಳೆದಿದೆ ಅಂತ ತೋರ್ಸೋಣ ಅನ್ನೋಷ್ಟೇ ಅವ್ಳು ಎಲ್ಲ ಕೆಡ್ತು ಬಂದ. ಬಿಡ್ಬಿಡ ಅವನ ಅಲ್ಲೇ ಹೋಗ್ಲಿ ಇವಾಗ ಏನ್ ಮಾಡಕ್ಕಲ್ಲ. ಸೊ ತಂದಾಗ ನೋಡಿದ್ರಲ್ವಾ, ಅಲೋವೆರಾ ಅಂತೂ ನೋ ಇಂಪ್ರೂವ್ಮೆಂಟ್ಸ್, ಹೇಗಿದೆಯೋ ಹಾಗೆ ಇದೆ. ಬಟ್ ಮನಿ ಪ್ಲಾಂಟ್ ಅಂತೂ ಸಕ್ಕತ್ತಾಗಿ ಬರ್ತಿದೆ. ಇದ್ದಿದ್ದೆ ಒಂದ್ 5-6 ಎಲೆಗಳಷ್ಟೇ ಇದ್ರಲ್ಲಿ, ತುಂಬಾ ಚೆನ್ನಾಗಿ ಬರ್ತಿದೆ ಮನಿ ಪ್ಲಾಂಟು. ತುಳಸಿನೂ ಅಷ್ಟೇ, ಅದು ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಇಂಪ್ರೂವ್ಮೆಂಟ್ ಆಗಿದೆ, ಇಷ್ಟಿತ್ತು ಅಷ್ಟೇ ತಂದಾಗ. ಇಷ್ಟು ಫುಲ್ ಆಗಿ ಚಿಕ್ಕದಿದ್ದು, ಹೌದಾ? ಇವಾಗ ಇಷ್ಟು ದೊಡ್ಡದಾಗಿದೆ, ಎಲ್ಲ ಚಿಗುರು ಹೊಡಿತಿದೆ ನೋಡು ತುಳಸಿ. ಅಲ್ಲೋಡು ಅಲ್ಲೆಲ್ಲೋಗ ತೋರ್ಸದ್ ನೋಡಿ ಗೈಸ್. ನಡ್ಕೊಳ್ಳೋದೇ ಒಂದು ಸಮಸ್ಯೆ ಆಗ್ಬಿಟ್ಟೈತೆ ನಮ್ಗೆ ಅಂತ. ಬಾರೋ ಎಲ್ಲಿಗೆ ಹೋಯ್ತೀಯ? ಮೆಟ್ಲು ಇಳಿಯಕ್ಕೆ ಹೋಗ್ತಿರೋದು ಅವನು. ಅತ್ತೆ ತಾನೆ ನೋಡಿ ಗೈಸ್, ಹತ್ತಲ್ಲ ಹತ್ತಾನ ಅತ್ತೆ ತಾನೆ ಅಲ್ಲಿ ಹಿಡ್ಕೊ ಹೋಗಿ. ಬರ್ತಡೇ ಬೇರೆ ಐತೆ, ಯಾಕೆ ಬೇಕು? ಇಷ್ಟು ಬರ್ತಡೇ ಬರ್ತಿದೆ ಗೈಸ್, ಪ್ರಿಪ್ರೇಷನ್ಸ್ ಮಾಡ್ಕೊಂತ ಇದ್ದೀವಿ. ಹೇಳು. ಇಷ್ಟು ಬರ್ಡೇಗೆ ಪ್ರಿಪ್ರೇಷನ್ ಮಾಡ್ತಾ ಇದೀವಿ. ಈ ಕಡೆನೂ ಮನೆ ಕಟ್ತಿದ್ದಾರೆ, ಆ ಕಡೆನೂ ಮನೆ ಕಟ್ತಿದ್ದಾರೆ. ನಾಯ್ಸ್. ಇಷ್ಟು ಬರ್ಡೇ ಪ್ರಿಪ್ರೇಷನ್ಸ್ ನಡೀತಿದೆ. ಪಾರ್ಟಿ ಹಾಲ್ ಬುಕ್ ಆಗಿದೆ, ಅವ್ನಿಗೆ ಬಟ್ಟೆ ತಂದಿದ್ದೀವಿ. ಸೊ ಎಲ್ಲಾನು ರೆಡಿ ಇದೆ. ಸೊ ಅದು ಪ್ರಿಪ್ರೇಷನ್ ಬ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ವಿಷ್ಣುಗೆ ಎಲ್ಲಿ ಬಟ್ಟೆ ತಂದ್ವಿ, ಯಾವ ತರ ಬಟ್ಟೆ ತಂದ್ವಿ, ನನಗೆ ಏನ್ ಡ್ರೆಸ್ಸು, ಅಂಬಿ ಡ್ರೆಸ್ ಏನು, ಎಲ್ಲಿ ಬರ್ತಡೆ, ಸೊ ಪ್ರತಿಯೊಂದು ಪ್ರಿಪ್ರೇಷನ್ಸ್ ನೆಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಎರಡು ದಿವಸ 4ನೇ ತಾರೀಕು ಬಿಡ್ತೀವಿ ಅದನ್ನ. 6ನೇ ತಾರೀಕು ನನ್ನ ಮಗನ್ ಬರ್ತಡೆ. ಸೊ ಯಾರೆಲ್ಲ ಅಕಸ್ಮಾತ್ ವಿಶ್ ಮಾಡ್ತೀರ ಅಂತ ಖಂಡಿತ ಗೊತ್ತು. ಥ್ಯಾಂಕ್ ಯು, ಅವ್ರೆಲ್ಲರಿಗೂ ಅಡ್ವಾನ್ಸ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ. ನಡಿ ಎತ್ಕೊಂಡು ನಡಿ, ಅಲ್ಲಿ ಹೋಗೋಣ ಬಾ, ಮನೆಗೆ ಹೋಗೋಣ. ನೋಡಿ ಕಿರ್ಸ್ತಾನೆ ನೋಡಿ, ಈಗ ಸುಮ್ಮನೆ ಎತ್ಕೊಂಡೈತಿ ನೋಡಿ, ಕಿರ್ಚತ್ ನೋಡಿ, ಅವ್ನ ಗಂಟ್ಲು ನೋಡಿ, ಈಗ ನಂತರ ವಾಯ್ಸು. ಎತ್ಕೊ ಅವನ. ಬಾ 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 ಬಾ. ಇದರಲ್ಲಿ ಸ್ಯಾರೀಸ್ ಇದೆ. ಸೊ ನೆಕ್ಸ್ಟ್ ಪ್ರಿಪ್ರೇಷನ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಏನು ಎತ್ತ ಅಂತ. ತೋರಿಸ್ತೀನಿ. ವಿಷ್ಣುದ 2 ಜೊತೆ ಬಟ್ಟೆ ತಂದಿದ್ವಿ ಚಿಕ್ಕಪೇಟೆಗೆ ಹೋಗ್ಬಿಟ್ಟು. ಅದು ಹೆಂಗಿದೆ ಅಂತ ಹೇಳಿದ್ರೆ, ಒಂದು ಇವಳು ಚಾಯ್ಸ್, ಒಂದು ನನ್ನ ಚಾಯ್ಸ್ ಇದೆ ಅದರಲ್ಲಿ. ಅದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಪ್ರಿಪ್ರೇಷನ್ಸ್ ವ್ಲಾಗ್ ಅಲ್ಲಿ ತೋರ್ಸೋಣ, ಆಯ್ತಾ? ಅದ್ರಲ್ಲಿ ತೋರ್ಸೋಣ ಅಂತ ನಾನು ಡೆಕೋರೇಷನ್ ಪಾರ್ಟಿ ಅಲ್ಲಿ ಎಲ್ಲಾನು ಆಗಿದೆ. ಬ್ಯಾಲೆನ್ಸ್ ಇರೋದಂದ್ರೆ ತಂದ್ರೆ ಡ್ರೆಸ್ ಅಲ್ಲಿ ಒಂದು 3 ಜನ ನಂದು ಇಷ್ಟಪಟ್ಟವ್ರೆ, ಇವಳದು ಒಂದು 2 ಇಷ್ಟಪಟ್ಟವ್ರೆ. ನೀವು ಹೇಳ್ರಿ ಫಸ್ಟ್ ಯಾವ ತರ ಯಾವ್ದು ಚೆನ್ನಾಗಿದೆ ಏನಿದೆ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀವಿ, ಆಯ್ತಾ? ಓಕೆ. ಸೊ ತುಂಬಾ ಅಂದ್ರೆ ತುಂಬಾನೇ ಮಜವಾಗಿರುತ್ತೆ. ಸೊ ವ್ಲಾಗ್ ನ ಮಿಸ್ ಮಾಡದೆ ನೋಡ್ತಾ ಇರಿ. ವಿಷ್ಣು ಬರ್ತ್ಡೇ ವ್ಲಾಗ್ ಹಾಗೂ ವಿಷ್ಣು ಬರ್ತ್ಡೇ ಸೆಲೆಬ್ರೇಷನ್ ಹೇಗಿರುತ್ತೆ ಎಲ್ಲಾನು ಕೂಡ ಮಿಸ್ ಮಾಡದೆ ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀವಿ. ನಮ್ಮ ಆಲ್ಬಮ್ ವಿಷ್ಣುಗಿದ್ದು ಅದು ಆಲ್ಬಮ್ ವ್ಲಾಗ್ ಮಾಡಿ ಅಂತ ಹೇಳ್ತಿದೀನಿ. ನಮ್ಮ ಮದ್ವೆದು ಯಾರೋ ಒಬ್ರು ಹೇಳಿದ್ದಾರೆ. ಸೊ ನಿಮ್ ಮದ್ವೆ ಆಲ್ಬಮ್ ಮಾಡಿಲ್ಲ ಅಂತಂದ್ರೆ, ವಿಡಿಯೋದು ಆಲ್ಬಮ್ ಇದೆಯಲ್ಲ ಅದ್ರದ್ದು ಮಾಡಿಲ್ಲ ಅಂತಂದ್ರೆ ಸ್ಟೋರಿನ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ, ಆಯ್ತಾ? ನಮ್ಮ ಮದ್ವೆ ಆಲ್ಬಮ್ದೇ ಇಲ್ಲ. ಸೊ ವಿಷ್ಣು ಬರ್ಡೇ ಮಾಡಿಸ್ತೀವಲ್ಲ, ಆ ಆಲ್ಬಮ್ದು ತೋರಿಸ್ತೀವಿ. ಯಾಕಂದ್ರೆ ನಾವು ಸಿಂಪಲ್ ಆಗಿ ಮದುವೆ ಆಗಿರೋದು, ಅದರಿಂದ ನಾವು ಆ ತರ ಮೈಂಡ್ ಸೆಟ್ ಬಂದಿಲ್ಲ ನಮ್ಗೆ. ಇವಾಗ ಎಲ್ಲರೂ ಬ್ಲಾಗ್ ನೋಡಿದಾಗೆಲ್ಲ ಏನನ್ಸುತ್ತೆ ಅಂದ್ರೆ ನಾವ್ ಯಾಕೆ ಈ ತರ ಮಾಡಿಲ್ಲ ಅಂತ ಬೇಜಾರು ಒಂದ್ ಟೈಮ್ ಆಗ. ಇರ್ಲಿ, ನಮ್ ಪರಿಸ್ಥಿತಿ ಹಾಗಿತ್ತು. ಹೇಗ್ ಮದ್ವೆ ಆದ್ರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೇಗ್ ಬದುಕ್ತಿದೀವಿ ಅನ್ನೋದು ಇಂಪಾರ್ಟೆಂಟ್. ಇರ್ಲಿ. ಓಕೆ. ಈಗ ವಿಷ್ಣು ಕೈಲಿ ಹಾಯ್ ಮಾಡಿಸ್ತೀವಿ ನೋಡಿ. ವಿಷ್ಣು ಹಾಯ್ ಮಾಡು. ಹಾಯ್ ಗೈಸ್, ಥ್ಯಾಂಕ್ ಯು. ಎಲ್ಲ ಥ್ಯಾಂಕ್ ಯು ಸೋ ಮಚ್. ನೋಡಿ ಹೇಗೆ ಹಾಯ್ ಮಾಡ್ತಾನೆ. ನಾನು ಹೇಗ್ ಮಾಡ್ತೀನೋ ಹಾಗೆ ನನ್ನ ಇಮಿಟೇಟ್ ಮಾಡ್ತಾ ಇರ್ತಾನೆ ವಿಷ್ಣು. ನನ್ ಕೈ ಹೇಗ್ ಮಾಡ್ತೀನೋ ನನ್ ಕೈ ಹಿಂಗ್ ಮಾತಾಡ್ತಿರ್ತೀನಿ ನೋಡಿ. ಸುಮ್ನೆ ಮಾತಾಡ್ತಾ ಇರ್ತೀನಿ, ಅವ್ನ ಕೈ ಆತರ ಮಾಡಕ್ ಟ್ರೈ ಮಾಡ್ತಾನೆ ನೋಡಿ. ಈಗ ವ್ಲಾಗ್ ಅಲ್ಲಿ ಅಷ್ಟೇ ಗೈಸ್. ಈ ವ್ಲಾಗ್ ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸರಿ ಆಯ್ತು, ಸುಮ್ಮನಿರೋ ಸಾಕು. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮಿಸ್ ಮಾಡ್ದಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷ್ಣುದು ನೆಕ್ಸ್ಟ್ ವ್ಲಾಗ್ ಬಂದು ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಅದ್ರ ನೆಕ್ಸ್ಟ್ ವ್ಲಾಗ್ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಸೊ ನಾವು ಯಾವ್ದನ್ನೂ ಇಷ್ಟು ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡಿಲ್ಲ. ಇವನ್ ಬರ್ತ್ಡೇ ಫಸ್ಟ್ ಸೆಲೆಬ್ರೇಟ್ ಮಾಡ್ತಾ ಇರೋದು. ನೋಡೋಣ ಹೇಗ್ ಬರುತ್ತೆ ಏನು.
ಸೊ ನಾನು ಯಾವ ಬಟ್ಟೆ ತೊಗೊಂಡಿದ್ದೀನಿ, ಅಂಬಿ ಯಾವ ಬಟ್ಟೆ ತೊಗೊಂಡಿದ್ದೀನಿ, ವಿಷ್ಣುಗೆ ಏನು ತಂದಿದ್ದೀವಿ ಬಟ್ಟೆ, ಎಲ್ಲಿ ಬರ್ತಡೆ, ಸೊ ಅದೆಲ್ಲವೂ ಕೂಡ ಮುಂದೆ ಅಪ್ಡೇಟ್ಸ್ ಬರುತ್ತೆ, ನೋಡ್ತಾ ಇರಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು, ಲವ್ ಯು. ಬಾಯ್.